ಪ್ರಜ್ವಲ್ ಕೇಸ್ ಸಿಬಿಐಗೆ ವಹಿಸುವುದಕ್ಕೆ ರಿಟ್ ಅರ್ಜಿ ಸಲ್ಲಿಕೆ ಸಾಧ್ಯತೆ ಕೂಡ ಇದೆ. ಸಂತ್ರಸ್ತೆಯರಿಂದಲೂ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಸಾಧ್ಯವಿದೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಪ್ರಜ್ವಲ್ ಕೇಸ್ನ ಸಂತ್ರಸ್ತೆಯರು ಕೋರ್ಟ್ ಮೊರೆ ಹೋಗ್ತಾರೆ. ಅದರ ಜೊತೆಗೆ ಮತ್ತೊಂದು ಕಡೆ ಇಲ್ಲಿ ಪ್ರಮುಖವಾಗಿ ದೂರನ್ನ ಸಲ್ಲಿಸಿರುವಂತವರು ಕೂಡ ಬಹಳ ಮುಖ್ಯವಾಗ್ತಾರೆ. ಸಂತ್ರಸ್ತೆಯರು ಒಂದು ಕಡೆ ಇಲ್ಲ, ಈಗಾಗಲೇ ಈ ವಿಚಾರವಾಗಿ ಮಾನಹಾನಿಯಾಗಿದೆ ನಮ್ದು, ಇದನ್ನ ಸಿಬಿಐಗೆ ವಹಿಸಲೇಬೇಕು, ಪ್ರಜ್ವಲನ್ನ ಅರೆಸ್ಟ್ ಮಾಡಲೇಬೇಕು, ತಕ್ಕ ಶಿಕ್ಷೆ ನೀಡಲೇಬೇಕು ಅಂತ ಪಟ್ಟನ್ನ ಹಿಡಿದ್ರೆ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯದ ತನಿಖೆಯ ಪ್ರಕರಣವನ್ನ ಏನು SIT ವಹಿಸಿಕೊಂಡಿದೆಯೋ ಇದನ್ನ ಸೀದಾ ಸಿಬಿಐಗೆ ವಹಿಸಲಾಗುತ್ತೆ. ಅದಾದ ನಂತರವಾಗಿ ಮುಂದಿನ ಇನ್ವೆಸ್ಟಿಗೇಷನ್ ಅನ್ನು ನಡೆಸಲಾಗುತ್ತೆ. ಈ ಸಂದರ್ಭದಲ್ಲಿ ನ್ಯಾಯಕ್ಕಾಗಿ ಸಂತ್ರಸ್ತೆಯರು ಕೋರ್ಟ್ ಮೊರೆ ಹೋಗೋದಕ್ಕೆ ಸಿದ್ಧರಿದ್ದಾರೆ. ಈಗ ಪ್ರಜ್ವಲ್ ರೇವಣ್ಣ ಅವರಿಗೆ ಮತ್ತಷ್ಟು ಸಂಕಷ್ಟ ಶುರುವಾದಂತಾಗಿದೆ. ಈಗ ಇದರ ಮುಖಾಂತರವಾಗಿ ಪ್ರಜ್ವಲ್ ಅವರು ಸಿಬಿಐಗೆ ವಹಿಸಿದ್ರೆ ಮತ್ತೆ ಸಂಕಷ್ಟಕ್ಕೆ ಗುರಿ ಆಗ್ತಾರೆ. ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರಿಗೂ ಕೂಡ ಒಂದು ಕಡೆ ಮನವಿಯನ್ನ ಸಲ್ಲಿಸಿದ್ರು. JDS ನಿಯೋಗ ತೆರಳಿ ರಾಜ್ಯದ ಪೊಲೀಸರ ಮೇಲೆ ನಮಗೆ ವಿಶ್ವಾಸ ಇದೆ, ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನ ಸಿಬಿಐಗೆ ವಹಿಸುವ ಅಗತ್ಯ ಇಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು. ಈಗ ಕೆಲವೊಂದಿಷ್ಟು ವಿಚಾರಗಳನ್ನ ಅಳೆದು ತೂಗಿ ನೋಡಿದ್ರೆ ಅವರನ್ನ ಅರೆಸ್ಟ್ ಮಾಡಬೇಕು, ಯಾಕಂದ್ರೆ ಕಣ್ಣಾ ಮುಚ್ಚಲ ಆಡ್ತಿದ್ದಾರೆ. ಇನ್ನೂ ಕೂಡ ವಿಚಾರವಾಗಿ ಪ್ರಜ್ವಲ್ ಅವರು ಬಂದಿಲ್ಲ ಇನ್ನು ರಾಜ್ಯಕ್ಕೆ, ಅವ್ರನ್ನ ಕರೆತರಬೇಕು ಅಂತ ನಾನಾ ರೀತಿಯ ಕಸರತ್ಗಳನ್ನ ಮಾಡಲಾಗ್ತಾ ಇದೆ. ಇಷ್ಟಾದ್ರೂ ಕೂಡ ಒಂದು ಕಡೆ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಪ್ರಜ್ವಲ್ ಅವರು ಅನ್ನುವಂಥದ್ದು ತಿಳಿತಾ ಇಲ್ಲ.